ಭಾರತದ ಸಂವಿಧಾನ ನಮ್ಮ ಸಮಾಜದ ಎಲ್ಲ ಜನವರ್ಗಗಳಿಗೆ, ಅದರಲ್ಲೂ ಮುಖ್ಯವಾಗಿ ಬಡವರಿಗೆ, ದಮನಿತರಿಗೆ, ದಲಿತರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ ಒಂದು ದೊಡ್ಡ ಸಂರಕ್ಷಣೆಯನ್ನು ಒದಗಿಸಿರುವಂತಹ ಸಾಧನವಾಗಿದೆ. ಸಂವಿಧಾನದ ಬಲದಿಂದಲೇ ನಮ್ಮ ಸಮಾಜ 1947ಕ್ಕಿಂತ ಮೊದಲು ಏನು ಮನುಸ್ಮೃತಿಯ ನಿಯಮಗಳನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನುಸರಿಸುತ್ತಿತ್ತು, ಜಾತಿ ದಮನವನ್ನು, ಏಣಿಶ್ರೇಣಿಯನ್ನು, ಮೇಲು ಕೀಳುಗಳನ್ನು ಪ್ರತಿಪಾದನೆ ಮಾಡಲಾಗ್ತಿತ್ತು. ಅದನ್ನು ಕೊನೆಗೊಳಿಸಿ ಹೊಸದೊಂದು ಸಮಾಜವನ್ನು ಕಟ್ಟುವ, ಹೊಸದೊಂದು ಭವಿಷ್ಯವನ್ನು ನಿರ್ಮಾಣ ಮಾಡುವಂತಹ ದಿಸೆಯಲ್ಲಿ ಜನತೆಗೆ ಒಂದು ಭರವಸೆಯನ್ನು ನೀಡಿತು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಆ ಸಂವಿಧಾನವನ್ನು ರಚಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡವರಾಗಿ ಭಾರತೀಯ ಸಮಾಜದ ಕಟ್ಟಕಡೆಯ ತಳಹಂತದ ಎಲ್ಲರ ಯೋಗಕ್ಷೇಮದ ಒಂದು ಹೊಣೆಯನ್ನು ಆ ಸಂವಿಧಾನಕ್ಕೆ ವಹಿಸಿದರು. ಅದರ ಅಂಗವಾಗಿ ಭಾರತೀಯ ಇತಿಹಾಸ ಕಳೆದ 70-80 ವರ್ಷಗಳ ಅವಧಿಯಲ್ಲಿ ಒಂದು ಭಿನ್ನವಾಗಿರುವಂತಹ ದಿಕ್ಕಿನಲ್ಲಿ ಮುಂದುವರಿಯೋದಕ್ಕೆ ಶುರುವಾಯಿತು. ಆ ಭಿನ್ನ ದಾರಿ ಯಾವುದು ಅಂತ ಹೇಳಿದರೆ, ಭಾರತೀಯ ಸಮಾಜವನ್ನು ಒಂದು ಜಾತ್ಯತೀತವಾದ, ಸಮಾಜವಾದಿಯಾದ ಗಣತಂತ್ರವನ್ನಾಗಿ ರೂಪಿಸುವುದಾಗಿತ್ತು. ಭಾರತದಲ್ಲಿರುವ ಅಸಂಖ್ಯಾತವಾಗಿರುವ ಜಾತಿಗಳನ್ನು, ಸಮುದಾಯಗಳನ್ನು, ಸಂಸ್ಕೃತಿಗಳನ್ನು, ಭಾಷೆಗಳನ್ನು ಸಂರಕ್ಷಿಸುವುದು, ಅವುಗಳ ಬೆಳವಣಿಗೆಗೆ ಬೇಕಾಗಿರುವಂತಹ ಒಂದು ಸಹಜವಾಗಿರುವ ಅವಕಾಶಗಳನ್ನು ಒದಗಿಸುವುದು, ಭಾರತದ ಆಡಳಿತದಲ್ಲಿ ಎಲ್ಲರಿಗೂ ಕೂಡ ಒಂದು ಪ್ರಾತಿನಿಧ್ಯವನ್ನು, ಪಾಲುದಾರಿಕೆಯನ್ನು ಕಲ್ಪಿಸುವುದು ಎನ್ನುವ ಹಾದಿಯಲ್ಲಿ ನಮ್ಮ ದೇಶದ ನಡೆಯನ್ನು ಆ ಸಂವಿಧಾನ ನಿರ್ದೇಶಿಸುತ್ತಿತ್ತು. ಕಳೆದ 1-2 ದಶಕಗಳಲ್ಲಿ ಈ ಸಂವಿಧಾನದ ಅಸ್ತಿತ್ವಕ್ಕೆ, ಆಶಯಕ್ಕೆ ಬೆದರಿಕೆಯೊಡ್ಡುವಂತಹ ಬೆಳವಣಿಗೆಗಳು ಬೆಳೆದಿವೆ. ಬಲಪಂಥೀಯವಾಗಿರುವಂತಹ ಪಕ್ಷಗಳು, ಅವುಗಳ ಬೆಂಬಲಿಗ ಸಂಘಟನೆಗಳು, ಗುಂಪುಗಳು ಈ ಸಂವಿಧಾನವನ್ನು, ಅದರ ಆಶಯಗಳನ್ನು ಒಂದು ಬೆದರಿಕೆಗೆ ಒಡ್ಡಿವೆ. ಸಂವಿಧಾನ ಬಹುಸಂಖ್ಯಾತ ಜನತೆಗೆ ಏನು ಭರವಸೆಯನ್ನು ನೀಡಿತ್ತು, ಯಾವ ಆಶಯಗಳ ಕಡೆಗೆ ಈ ಸಂವಿಧಾನ ಭಾರತವನ್ನು ಮುನ್ನಡೆಸಬೇಕು ಅಂತ ಬಯಸಿತ್ತು, ಅಂತಹ ಒಂದು ಸಾಮಾಜಿಕ ನ್ಯಾಯದ ಸಮಾಜಕ್ಕೆ ಸಹಜವಾಗಿ ಅಡ್ಡಿ ಉಂಟು ಮಾಡುವಂತಹ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸಂವಿಧಾನವನ್ನು ಬದಲಾಯಿಸುತ್ತೇವೆ, ಸಂವಿಧಾನವನ್ನು ನಾವು ಬೇರೆಯದೇ ಒಂದು ರೀತಿಯಲ್ಲಿ ಜಾರಿಗೊಳಿಸುತ್ತೇವೆ, ಮೀಸಲಾತಿಯನ್ನು ಕೊನೆಗೊಳಿಸುತ್ತೇವೆ ಇತ್ಯಾದಿ ಮಾತುಗಳನ್ನು ಆಡತೊಡಗುವ ಒಂದು ದುಷ್ಪ್ರವೃತ್ತಿಯನ್ನು ತೋರಿಸತೊಡಗಿದ್ದಾವೆ. ಸಂವಿಧಾನದ ಮೂಲ ತತ್ವಗಳು, ಸಂವಿಧಾನದ ನಿರ್ದೇಶನಗಳು, ಸಂವಿಧಾನ ಒದಗಿಸಿರುವ ಮೂಲಭೂತ ಹಕ್ಕುಗಳು, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ರಕ್ಷಣೆಯ ಅಂಶಗಳನ್ನು ಕಿತ್ತೊಗೆಯಬೇಕು ಅನ್ನುವುದು ಆ ರೀತಿಯಾಗಿರುವಂತಹ ಕೆಲವು ಸಮುದಾಯಗಳ ಒಂದು
ಆಶಯ ಆಗಿದೆ. ಅದಕ್ಕೆ ಕಾರಣ ಸಮಾಜವನ್ನು ಸಮಾನತೆಯ ಕಡೆಗೆ, ಸೌಹಾರ್ದತೆಯ ಕಡೆಗೆ, ಸಾಮರಸ್ಯದ ಕಡೆಗೆ ಮುನ್ನಡೆಸುವಂತಹ ಸಂವಿಧಾನ ಅವರ ಕಣ್ಣಿಗೆ ಕಿಸರಾಗಿದೆ. ಆದ್ದರಿಂದ ಅಂತಹ ಪ್ರಯತ್ನಗಳು ಬಲಗೊಳ್ಳುತ್ತವೆ ಅನ್ನುವಂತಹ ಒಂದು ಸನ್ನಿವೇಶ ಇವತ್ತು ಭಾರತದ ಜಾಗೃತ ಜನತೆಯ ಎದುರುಗಡೆ ಕಾಣ್ತಾ ಇದೆ. ಈ ಸನ್ನಿವೇಶವನ್ನು ಸಮರ್ಥವಾಗಿ ಎದುರಿಸಬೇಕು. ನವಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಸಾಮಾಜಿಕ ನ್ಯಾಯದ, ಸೌಹಾರ್ದತೆಯ, ಸಾಮರಸ್ಯದ, ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯ ಒಂದು ಭವ್ಯ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕೆ ಏನು ಸಂವಿಧಾನ ನಮಗೆ ನಿರ್ದೇಶನ ನೀಡಿತ್ತು ಅಥವಾ ಸಂವಿಧಾನದಲ್ಲಿ ನಮಗೆ ನಾವೇ ನಿರ್ದೇಶನವನ್ನು ನೀಡಿಕೊಂಡಿದ್ದೆವು, ಆಶಯಗಳು ವಿಫಲವಾಗುವುದಕ್ಕೆ ಅವಕಾಶವನ್ನು ಕೊಡಬಾರದು. ಸಂವಿಧಾನ ವಿರೋಧಿಗಳ ನಡೆ ಏನಿದೆ, ಅದನ್ನು ದುರ್ಬಲಗೊಳಿಸೋದಕ್ಕೆ ಮಾಡ್ತಿರುವ ಪ್ರಯತ್ನ ಏನಿದೆ, ಅಂತಹದರ ವಿರುದ್ಧ ನಾವು ಸಾಮೂಹಿಕವಾಗಿರುವಂತಹ ಒಂದು ಆಶಯವನ್ನು, ಸಾಮೂಹಿಕವಾಗಿರುವಂತಹ ಒಂದು ನಡೆಯನ್ನು, ಅದನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಕಟ್ಟೋದಕ್ಕೆ ಬೇಕಾಗಿರುವ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾಗಿರುವ ಅಗತ್ಯ ಇವತ್ತು ಏರ್ಪಟ್ಟಿದೆ. ಇದು ಬಹಳ ಮುಖ್ಯವಾದ ಕರ್ತವ್ಯವೂ ಆಗಿದೆ. ಭಾರತವನ್ನು ಪ್ರಜಾಸತ್ತಾತ್ಮಕವಾಗಿರುವ, ಸಮಾಜವಾದಿಯಾಗಿರುವ, ಜಾತ್ಯತೀತವಾಗಿರುವ ಗಣತಂತ್ರವನ್ನಾಗಿ ಕಾಪಾಡುವುದು ಪ್ರತಿ ನಾಗರಿಕರ ಹೊಣೆ. ಈ ದಿಕ್ಕಿನಲ್ಲಿ ಮುನ್ನಡೆಯೋದಕ್ಕೆ ಬೇಕಾಗಿರುವ ಜಾಗೃತಿಯನ್ನು ಮೂಡಿಸೋದಕ್ಕೆ, ಅದಕ್ಕೆ ಬೇಕಾಗಿರುವಂತಹ ಸಂಘಟನಾತ್ಮಕ ಸ್ವರೂಪವನ್ನು ಒದಗಿಸೋದಕ್ಕೆ ಏಪ್ರಿಲ್ 26ರಂದು ದಾವಣಗೆರೆಯಲ್ಲಿ ಸಂವಿಧಾನ ಸಂರಕ್ಷಕರ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಅದರಲ್ಲಿ ಎಲ್ಲ ಪ್ರಜಾತಂತ್ರವಾದಿಗಳು, ಸಾಮರಸ್ಯವಾದಿಗಳು, ಸೌಹಾರ್ದತಾವಾದಿಗಳು ಪಾಲ್ಗೊಳ್ಳುವಂತಹ ಒಂದು ಕರೆ ಆ ಸಂಘಟನೆ ನೀಡಿದೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆ ಸಮಾವೇಶದಲ್ಲಿ ಪಾಲ್ಗೊಂಡು ಸಂವಿಧಾನವನ್ನು ಸಂರಕ್ಷಿಸುವಂತಹ, ಸಂವಿಧಾನವನ್ನು ಮುನ್ನಡೆಸುವಂತಹ, ಸಂವಿಧಾನವನ್ನು ಬಲಪಡಿಸುವಂತಹ ಕರ್ತವ್ಯಕ್ಕೆ ಕೈಗೂಡಿಸಬೇಕು. ಆ ರೀತಿ ಕೈಜೋಡಿಸುವ ಮುಖಾಂತರ ನಮ್ಮನ್ನು ನಾವು ಬಲಪಡಿಸಿಕೊಳ್ಳಬೇಕು. ಇದು ಇವತ್ತಿನ ತುರ್ತು ಮತ್ತು ಅಗತ್ಯವಾಗಿರುವ ಕರ್ತವ್ಯ ಆಗಿದೆ. ಆದ್ದರಿಂದ ಆ ಸಂವಿಧಾನ ಸಂರಕ್ಷಕರ ಸಮಾವೇಶವನ್ನು ಯಶಸ್ವಿಗೊಳಿಸೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ನಾವೆಲ್ಲರೂ ಕೂಡ ಅದಕ್ಕೆ ದನಿಗೂಡಿಸೋಣ, ಕೈ ಜೋಡಿಸೋಣ ಅಂತ ಆಶಿಸ್ತಾ ಇದ್ದೀನಿ.